ನಿಮ್ಮ ಪ್ರೀತಿಯ ಮನೆ ಮಗಳು ಮಹಾಲಕ್ಷ್ಮಿ ಮಾತಾಡ್ತಿರೋದು. ವಿಷಯ ಏನಪ್ಪಾ ಅಂತಂದ್ರೆ, ಇವತ್ತು ನಮ್ಮೂರ ಗೌಡ್ರು ಆ ಸಿನಿಮಾದ ಒಂದು ಪ್ರಮೋಷನ್ ವಿಡಿಯೋ ನಡೀತಾ ಇದೆ. ಯಾಕಂತಂದ್ರೆ ಇದು ತುಂಬಾ ಹಿಂದೆನೆ ಸಿನಿಮಾ ಮಾಡಿದ್ವಿ, ಆಲ್ರೆಡಿ ನಾವು ಇದು ಸ್ವಲ್ಪ ಲೇಟ್ ಮಾಡ್ಬಿಟ್ಟಿದೀವಿ ರಿಲೀಸ್ ಮಾಡೋದಕ್ಕೆ. ಈಗ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ನಮ್ಮೂರ ಗೌಡ್ರು ಮೂವಿನ ತರ್ತಾ ಇದೀವಿ. ಈ ಸಿನಿಮಾದ ನಾಯಕ ನಟ ನಮ್ಮ ಜೊತೆಲಿದ್ದಾರೆ, ಹಾಗೆ ಡೈರೆಕ್ಟರ್ ಇದ್ದಾರೆ, ಕೋ ಡೈರೆಕ್ಟರ್ ಇದ್ದಾರೆ, ಹಾಗೆ ನಮ್ಮ ಸಹ ಕಲಾವಿದರು ಕೂಡ ನಮ್ಮ ಜೊತೆಲಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಈ ಸಿನಿಮಾದ ಮುಖ್ಯ ನಾಯಕ ನಟ ಪವನ್ ಗೌಡ್ರು ಸರ್ ಅವರು, ಈ ಸಿನಿಮಾದ ಮುಖ್ಯ ನಾಯಕ ನಟ ಪವನ್ ರೆಡ್ಡಿ ಸರ್ ಅವರು. ಬನ್ನಿ ಅವ್ರ ಹತ್ರ ಮಾತಾಡೋಣ. ಸರ್, ಈ ಸಿನಿಮಾದ ಬಗ್ಗೆ ನಿಮ್ಮ ಎರಡು ಮಾತು ಸರ್. ಈ ಸಿನಿಮಾ ಈಗಾಗಲೇ ಆಲ್ರೆಡಿ 1.5 ವರ್ಷ ಮೇಲೆ ಆಯಿತು ಸಿನಿಮಾ ಮಾಡಿ. ಸೊ ತುಂಬಾ ಕೆಲವೊಂದು ಕಾರಣಾಂತರಗಳಿಂದ ಸ್ವಲ್ಪ ಲೇಟ್ ಆಯಿತು. ಬಟ್ ಕೊನೆಗೂ ನಮ್ಮ ಡ್ರೀಮು ಕಮಿಂಗ್ ಸೂನ್ ಅಂತ ಅನ್ಕೋಬೋದು. ಎಲ್ಲರೂ ಇಷ್ಟಪಟ್ಟಂಗೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಎಸ್ಪೆಷಲಿ ನಮ್ಮ ಪಿಲ್ಲೇಗೌಡ ಸರ್ ಅಂತೂ ಅಲ್ಟಿಮೇಟ್ ಆಗಿ ಮಾಡಿಸಿದ್ದಾರೆ ಸಿನಿಮಾ. ಎಲ್ಲ ಒಂದೊಂದು ಸೀನು ಸೂಪರ್ ಆಗಿದೆ. ಸೊ ಎಲ್ಲ ವೀಕ್ಷಕರು ಬಂದು ಈ ಸಿನಿಮಾ ನೋಡಬೇಕು ಅನ್ನೋ ವಿನಂತಿ. ಹೌದು ಸರ್, ಯಾಕಂತಂದ್ರೆ ಹೆಸರಲ್ಲೇ ಇದೆ ನಮ್ಮೂರ ಗೌಡ್ರು ಅನ್ನೋ ಒಂದು ಗತ್ತಿದೆ. ಆ ಗತ್ತಿಗೋಸ್ಕರ ಆದ್ರೂ ಜನ ನಿಮಗೆ ಸಪೋರ್ಟ್ ಮಾಡ್ತಾರೆ. ಹಾಗೆ ಈ ಸಿನಿಮಾದ ಸಹ ನಿರ್ದೇಶಕರಾದ ವಿ ವೆಂಕಟೇಶ್ ಸರ್ ಅವರು ಕೂಡ ಇದ್ದಾರೆ. ಅವ್ರ ಹತ್ರ ಒಂದೆರಡು ಮಾತಾಡೋಣ. ಸರ್, ಈ ಸಿನಿಮಾದ ಬಗ್ಗೆ ಒಂದೆರಡು ಮಾತಾಡಿ ಸರ್. ನಮ್ಮೂರ ಗೌಡ್ರ ಚಿತ್ರದಲ್ಲಿ ನನಗೆ ಒಂದು ಲೀಡ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನಮ್ಮ ಪಿಳ್ಳೇಗೌಡರು. ನಾನು ಒಂದು ಗೌಡ್ರ ಜೊತೆಯಲ್ಲಿ ನಾವು ಆ್ಯಕ್ಟಿಂಗ್ ಮಾಡಿದ್ದೀವಿ, ಮತ್ತು ಇವರು ಪವನ್ ಜೊತೆಲಿ ಕೂಡ ಆ್ಯಕ್ಟಿಂಗ್ ಮಾಡಿದ್ದೀನಿ. ಇನ್ನೇನು ಬಿಡುಗಡೆಗೆ ತಯಾರಿ ಮಾಡಿದ್ದಾರೆ ನಮ್ಮ ನೇಚರ್ ಕ್ರಿಯೇಷನ್ ಹರೀಶ್ ಅವರು ಕೂಡ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ಚಿತ್ರೀಕರಣದಲ್ಲಿ ನೋಡಿದೆ. ಸುಮಾರು ಒಂದು 60-70 ಆರ್ಟಿಸ್ಟು ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಅದು ನಮ್ಮ ಭಾಗದಲ್ಲಿ ಶಿಲ್ಘಟ್ಟ ಭಾಗ ಮತ್ತು ದೇವರಹಳ್ಳಿ ಭಾಗದಲ್ಲೇ ಚಿತ್ರೀಕರಣ ಮಾಡಿದ್ದಾರೆ. ಎಲ್ಲ ನಮ್ಮ ಭಾಗದವರು ನಮ್ಮನ್ನು ಈ ಒಂದು ಚಿತ್ರ ಬಿಡುಗಡೆದಾಗ ನಮ್ಮನ್ನು ಗೆಲ್ಲಿಸ್ಬೇಕು, ಬೆಂಬಲಿಸಬೇಕು, ಆರಾಧಿಸ್ಬೇಕು, ಈ ಚಿತ್ರನ ಆರಾಧಿಸ್ಬೇಕು. ಇಡೀ ಕರ್ನಾಟಕ ಜನತೆಗೆ ಹೇಳ್ತಾ ಇದ್ದೀನಿ. ನಾವು ಒಂದು ಟೀಮ್ ಅಂತ ಬೆಳೀತಾ ಇದ್ದೀವಿ. ನಮ್ಮ ಕನ್ನಡಿಗರಿಗೆ ಥ್ಯಾಂಕ್ ಯು. ಹಾಗೆ ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿರುವಂಥ ಕಲಾ ಮೇಡಮ್ ಅವರು ಕೂಡ ಒಂದೆರಡು ಮಾತಾಡಬೇಕಂತ. ಎಲ್ರಿಗೂ ನಮಸ್ಕಾರ. ನನ್ನ ತಮ್ಮ ಫಸ್ಟ್ ಮೂವಿ ಇದು ಬೆಸ್ಟ್ ಮೂವಿಯಾಗಿ ಹೋಗ್ತಾ ಇದ್ದೆ. ಅವ್ನು ಇನ್ನೂ ಚೆನ್ನಾಗಿ ಮೂವೀಸ್ ಆಗಿ ಸುಮಾರು ಫಿಲಮ್ಗೆ ಹೀರೋ ಆಗಿರ್ಬೇಕಂತ ದೇವ್ರ ಹತ್ರ ಬೇಡ್ಕೊಂತೀನಿ. ತುಂಬ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಮೂವಿ ಬಂದು ಇದರಲ್ಲಿ ನೋಡಿ ತುಂಬಾ ಚೆನ್ನಾಗೈತೆ. ಕ್ಯಾರೆಕ್ಟರ್ಸ್ ಆಗಲಿ ತುಂಬ ಕೆಲವೊಂದು ನೇಚರಲ್ ಆಗಿರುತ್ತೆ. ಯಾವುದೋ ಕಾರಣ ಇದಾಗಿಲ್ಲ, ನೇಚರಲ್ ಆಗಿ ಸೂಪರಾಗಿ ಕಾಣುತ್ತೆ. ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಒಂದು ಥಿಯೇಟರ್ ನೋಡಿ ನಿಮ್ಮ ಅಭಿಮಾನಿಗಳು ಹೇಗಿರುತ್ತೆ ಅಂತೇಳಿ ಇನ್ನೂ ಚೆನ್ನಾಗಿ ಬರುತ್ತೆ. ಇನ್ನೂ ಸುಮಾರು ಮೂವಿಗಳು ಮಾಡ್ಬೇಕಂತ ಇದು ಮಾಡ್ಕೊಂತೀನಿ ಪವನ್ ರೆಡ್ಡಿ ಅವರಿಗೆ. ಥ್ಯಾಂಕ್ ಯು. ಹಾಗೆ ಈ ಸಿನಿಮಾದ ಮುಖ್ಯ ನಿರ್ದೇಶಕ, ಮುಖ್ಯ ಪಾತ್ರಧಾರಿಯಾದಂಥ ಎಲ್ಲಿಯೂರು ಪಿಳ್ಳೇಗೌಡರು ಸರ್. ಯಾಕಂದರೆ ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ಬರ್ತಾ ಇದೆ ಅಂತಂದರೆ ಎರಡು ಮಾತಿಲ್ಲ. ಪ್ರತಿಯೊಂದು ತಾಳ ಮೇಳ ಎಲ್ಲನೂ ಕೂಡ ಹಾಕಿ ಅಳೆದು ತೂಗಿ ಮಾಡ್ತಾರೆ. ಅಷ್ಟು ಅವರ ಡೈರೆಕ್ಷನಲ್ಲಿ ತುಂಬ ಇದೆ. ಅವರ ಹತ್ರ ಒಂದು ಮಾತಾಡೋಣ ಸರ್. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲ ಬಾರಿಗೆ ನೇಚರ್ ಕ್ರಿಯೇಷನ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಪ್ಪ ಅಂದರೆ, ನನ್ನ ಹಿಂದಿನ ನೀಲಿ ಸಿನಿಮಾ ಶೂಟಿಂಗ್ ವೇಳೆಯಲ್ಲಿ ನೇಚರ್ ಕ್ರಿಯೇಷನ್ ಅವರು ನಾನು ಭೇಟಿ ಮಾಡ್ತಾರೆ. ಅವರು ಹೇಳ್ತಾರೆ, ಸರ್ ಒಂದು ಸಿನಿಮಾ ಮಾಡಬೇಕು, ನೀವು ಬಂದು ಡೈರೆಕ್ಷನ್ ಮಾಡಿಕೊಡಿ, ಕತೆ ಬರ್ಕೊಡಿ ಅಂತ ಹೇಳ್ತಾರೆ. ಸೊ ಹಾಗೆ ಡಿಸ್ಕಷನ್ ಆಗ್ತಾ ಕತೆ ಆಗುತ್ತೆ. ಕತೆ ಆದಮೇಲೆ ಕತೆ ರೆಡಿ ಇದೆ, ಅದಕ್ಕೆ ಹೀರೋ ಯಾರು, ಹೀರೋಯಿನ್ ಯಾರು, ಸೊ ಅಲ್ಲಿ ಕೆಲವೊಂದು ಡಿಸ್ಕಷನ್ ನಡೀತದೆ. ಆ ಒಂದು ಟೈಮಲ್ಲಿ ನಮ್ಮ ಪವನ್ ರೆಡ್ಡಿ ಅವರು ಬರ್ತಾರೆ. ಸೊ ಅವರ ಮೊದಲ ಚಿತ್ರ ಇದು. ಅವ್ರಿಗೆ ಆ್ಯಕ್ಟಿಂಗಲ್ಲಿ ಆಸಕ್ತಿ ಇತ್ತು, ಬಟ್ ಆ್ಯಕ್ಟಿಂಗ್ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತೇಳಿ ಗೊತ್ತಿರಲಿಲ್ಲ. ಆಗ ನೇಚರ್ ಕ್ರಿಯೇಷನ್ ಆ್ಯಕ್ಟಿಂಗ್ ಕ್ಲಾಸಲ್ಲಿ ತಯಾರಿ ಆಗುತ್ತೆ. ಹೆಚ್ಚು ಕಮ್ಮಿ 1.5 to 2 ತಿಂಗಳ ಕಾಲ ತಯಾರಿ ನಡೀತದೆ. ಅದಾದ ಮೇಲೆ ನಾವು ಶೂಟಿಂಗ್ ಹೋಗ್ತೀವಿ. ಶೂಟಿಂಗ್ ಹೋದಾಗ ಇದು ಗ್ರಾಮೀಣ ಸೊಗಡಿನಿಂದ ಕೂಡಿರ್ತಕ್ಕಂಥ ಚಿತ್ರ. ಯಾಕಂದರೆ ನಮ್ಮೂರು ಅಂತಂದರೆ ಬಂದ್ಬಿಡ್ತದೆ ಗ್ರಾಮೀಣ ಸೊಗಡು. ಸೊ ಅಂತ ಒಂದು ಗ್ರಾಮೀಣ ಸೊಗಡಿಯಿಂದ ಕೂಡಿರ್ತಕ್ಕಂಥ ಚಿತ್ರ. ಎಲ್ಲ ಹಳ್ಳಿನಲ್ಲಿ ಇರ್ತಕ್ಕಂಥವ್ರಿಗೆ ಈ ಚಿತ್ರ ತುಂಬ ಇಷ್ಟ ಆಗ್ತದೆ. ಹಳ್ಳಿನಲ್ಲಿ ಯಾವ್ಯಾವ ರೀತಿಯಾದಂಥ ಒಂದು ಸನ್ನಿವೇಶಗಳು ನಡೀತವೆ, ಯಾವ್ಯಾವ ರೀತಿ ರಾಜಕೀಯ ನಡೀತದೆ, ಯಾವ್ಯಾವ ರೀತಿ ಜೀವನಗಳು ನಡೀತದೆ ಅನ್ನೋದ್ರ ಬಗ್ಗೆ ಇದರಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದೀವಿ. ನಮ್ಮೂರ ಗೌಡರು ಅಂತೇಳಿ. ನಮ್ಮೂರ ಗೌಡರ ಪಾತ್ರದಲ್ಲಿ ಮೂರ್ತಿಯವರು ಅವರೇ ನಿರ್ಮಾಪಕರು ಮಾಡಿದ್ದಾರೆ. ಅವರ ಮಗನ ಪಾತ್ರದಲ್ಲಿ ನಮ್ಮ ಪವನ್ ರೆಡ್ಡಿ ಮಾಡಿದ್ದಾರೆ. ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಬಂದಿದೆ. 2 ಹಾಡುಗಳಿದ್ದಾವೆ, 2 ಫೈಟ್ ಇದೆ, ಮತ್ತು ಬೇರೆ ಬೇರೆ ವಿಭಿನ್ನವಾದಂಥ ಸನ್ನಿವೇಶಗಳಿದ್ದಾವೆ. ಸೊ ಎಲ್ಲರೂ ನೋಡಿ ಈ ಒಂದು ತಂಡಕ್ಕೆ ಆಶೀರ್ವದಿಸಬೇಕು ಅಂತೇಳಿ ನಾನು ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಈ ಸಿನಿಮಾ ನಮ್ಮೂರ ಗೌಡ್ರು ಒಂದು ಹಳ್ಳಿ ಸೊಗಡಿನ ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸಿ ಮಾಡುವಂಥ ಒಂದು ಸಿನಿಮಾ.
ಈ ಸಿನಿಮಾದಲ್ಲಿ ಮುಖ್ಯ ಸ್ಥಾನದಲ್ಲಿರುವಂಥದ್ದು ಹಿರಿಯೂರು ಪಿಳ್ಳೆಗೌಡರು ಸರ್ ಡೈರೆಕ್ಷನ್, ಹಾಗೆ ಸಹ ಕಲಾವಿದರು ಕಲಾ ಮೇಡಮ್, ಹಾಗೆ ಸಹ ನಿರ್ದೇಶಕರು ವಿ ವೆಂಕಟೇಶ್ ಅವರು, ಮುಖ್ಯ ಖಳನಾಯಕ ನನ್ನ ಪ್ರೀತಿಯ ತಮ್ಮ ಪವನ್ ರೆಡ್ಡಿ ಅವರು. ಇವರು ಮೊದಲನೇ ಸಿನಿಮಾ ಮಾಡಿದ್ದಾರೆ. ಆ ಮೊದಲನೇ ಸಿನಿಮಾ ತುಂಬ ಅತ್ಯುತ್ತಮವಾಗಿ ಕೊಡುಗೆಯನ್ನು ನೀಡಲಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಈ ಸಿನಿಮಾದಲ್ಲಿ ನಾನು ಕೂಡ ಸಹ ನಿರ್ದೇಶಕಿಯಾಗಿ ಒಂದು ಕರ್ತವ್ಯನ ನಿಭಾಯಿಸಿದ್ದೀನಿ. ಯಾಕಂತಂದರೆ ಜವಾಬ್ದಾರಿ ಪ್ರತಿಯೊಂದು ಕರ್ತವ್ಯನ ಮಾಡೋದಕ್ಕೆ ಅವ್ರಿಗೆ ಆದ ಒಂದು ಸ್ಥಾನಮಾನ ಹಾಗೂ ಒಂದು ಕೆಪಾಸಿಟಿ ಇರುತ್ತೆ. ಪ್ರತಿಯೊಂದು ಯಾರ್ಯಾರು ಯಾವ್ದನ್ನ ಮಾಡ್ತಾರೆ ಅನ್ನೋದನ್ನ ತುಂಬ ಪ್ಲೇಸ್ ಪಾಯಿಂಟಲ್ಲಿ ಯೋಚನೆ ಮಾಡಿರೋದು ನಮ್ಮ ಪಿಳ್ಳೆಗೌಡರು ಸರ್ ಅವರು. ಯಾಕಂದರೆ ಅವರು ಈಗಾಗಲೇ ತುಂಬ ವರ್ಷದಿಂದ ಸಿನಿಮಾ ರಂಗದಲ್ಲಿ ಇರೋದ್ರಿಂದ, ಹಾಗೂ ವೆಂಕಟೇಶ್ ಅವರಂತೂ ಕೇಳೋ ವರ್ಷದಲ್ಲಿ 10 ಜನ್ಮಕ್ಕಾಗೋ ಅಷ್ಟು ಒಂದು ಅನುಭವ ಇದೆ. ಹಾಗಾಗಿ ಈ ಸಿನಿಮಾದಲ್ಲಿ ಮಾಡಿರುವಂಥ ಪ್ರತಿ ಒಂದು ಪಾತ್ರನೂ ಕೂಡ ಒಂದು ಮನ ಮುಟ್ಟುವಂತ ಇರುತ್ತೆ. ಹಾಗೆ ಈ ಸಿನಿಮಾನ ನೋಡಿ ಅರಸಿ ಆಶೀರ್ವದಿಸಿ ನಮ್ಮೂರ ಗೌಡ್ರು ಟೀಮ್ ಒಳ್ಳೆಯದಾಗಲಿ, ಆಲ್ ದಿ ವೆರಿ ಬೆಸ್ಟ್. ಅತಿ ಶೀಘ್ರದಲ್ಲಿ ನಮ್ಮೂರ ಗೌಡ್ರು ಸಿನಿಮಾ ಬರ್ತಾ ಇದೆ. ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಆಶೀರ್ವದಿಸಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.